ವಾಹನ ಸವಾರರ ಜೀವಕ್ಕೆ ಯಾವುದೇ ರೀತಿಯ ಗ್ಯಾರಂಟಿ ಇಲ್ಲದಂತಾಗೋಗಿದೆ. ಈ ಗುಂಡಿಯೂರು ಬೆಂಗಳೂರಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಆಪತ್ತು. ನಗರದ ಹೃದಯ ಭಾಗದಲ್ಲೇ ಯಮಗುಂಡಿಗಳ ಆರ್ಭಟ. ಬೇರೆ ಬೇರೆ ರಸ್ತೆಗಳು ಬಿಡಿ, ಅನೇಕ ರಸ್ತೆಗಳ ಅದೇ ಪರಿಸ್ಥಿತಿ. ಅಧಿಕಾರಿಗಳು ಓಡಾಡುವಂತಹ ರಸ್ತೆಗಳು, ಅವ್ರ ಮನೆ ರಸ್ತೆಗಳೇ ಅದೇ ರೀತಿಯಾಗಿದೆ. ಆದ್ರೆ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೃದಯ ಭಾಗದಲ್ಲೇ ಯಮಗುಂಡಿಗಳಿದೆ. ಮೆಜೆಸ್ಟಿಕ್, ಮಲ್ಲೇಶ್ವರ ಈ ರಸ್ತೆಗಳಲ್ಲಿ ಯಮಗುಂಡಿಗಳ ದರ್ಶನ ಆಗುತ್ತೆ. ಆಪತ್ತಿಗೆ ಆಹ್ವಾನವನ್ನ ಕೊಡ್ತಾ ಇದೆ ರಸ್ತೆ ಗುಂಡಿಗಳು. ಅದರ ಸತ್ಯ ದರ್ಶನವನ್ನ ನಾವು ಮಾಡಿಸ್ತೀವಿ ನೋಡಿ. ನೀವೀಗಾಗಲೇ ನೋಡಿರ್ತೀರಾ ವಿಜುವಲ್ಸ್ ಅನ್ನ. ರಸ್ತೆಯಲ್ಲಿ ಓಡಾಡುವಂತವ್ರು ಪ್ರತಿಯೊಬ್ಬರು ಕೂಡ ಗಮನಿಸಿರ್ತಾರೆ ರಸ್ತೆ ಯಾವ ರೀತಿ ಇದೆ ಅಂತ. ಆದ್ರೆ ಈ ರಸ್ತೆಗಳಿಷ್ಟು ಹಾಳಾಗಿದ್ರು ಕೂಡ ಯಾರು ಕೂಡ ಗಮನ ಹರಿಸ್ತಾ ಇಲ್ವಲ್ಲ. ಜಿಬಿಎ ಅಧಿಕಾರಿಗಳು ರಸ್ತೆ ಗುಂಡಿ ಮುಚ್ಚೋದಕ್ಕೆ ಡೆಡ್ ಲೈನ್ ಅನ್ನ ಫಿಕ್ಸ್ ಮಾಡಿಕೊಂಡ್ರು ಕೂಡ ಈಗ ಮಳೆ ಬರ್ತಾ ಇದೆ ಅನ್ನುವಂತ ಒಂದಷ್ಟು ರೀಸನ್ಸ್ ಸಬೂಬು ಎಲ್ಲ ಕೊಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಹದಗೆಟ್ಟ ರಸ್ತೆಯ ರಿಯಾಲಿಟಿ ಚೆಕ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಬೆಂಗಳೂರು ನಗರದಲ್ಲಿರೋ ಅಷ್ಟೂ ಗುಂಡಿಗಳನ್ನ ಮುಚ್ಚುತ್ತೇವೆ, ನಗರವನ್ನ ಗುಂಡಿ ಮುಕ್ತವನ್ನಾಗೆ ಮಾಡ್ತೇವೆ ಅಂತ ಹೇಳಿದಂತ ಸರ್ಕಾರದ ಡೆಡ್ಲೈನ್ ಸಮೀಪಿಸ್ತಾ ಇದೆ. ಆದ್ರೂ ಕೂಡ ನಗರದ ಮುಖ್ಯ ರಸ್ತೆಗಳಲ್ಲೇ ಗುಂಡಿಗಳಿದೆ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇದೆ. ನಾನು ಈ ಸದ್ಯ ಮಂತ್ರಿ ಮಾಲ್ ರಸ್ತೆ ಮುಂಭಾಗದಲ್ಲಿರುವಂತದ್ದು ಸಂಪಿಗೆ ಥಿಯೇಟರ್ನ ಸಿಗ್ನಲ್ ಏನಿದೆ, ಮೆಜೆಸ್ಟಿಕ್ ಅಥವಾ ಶೇಷಾದ್ರಿಪುರಂನಿಂದ ಮಲ್ಲೇಶ್ವರಂ 18ನೇ ಕ್ರಾಸ್ಗೆ ಹೋಗುವಂತ ಒಂದು ಜಂಕ್ಷನ್ ಆಗುತ್ತೆ. ಮತ್ತೊಂದು ಕಡೆ ಶ್ರೀರಾಂಪುರ, ರಾಜಾಜಿನಗರ, ಸುಬ್ರಹ್ಮಣ್ಯ ನಗರ, ಗಾಯತ್ರಿ ನಗರದಿಂದ ಲಿಂಕ್ ರೋಡ್ಗೆ ಅಂದ್ರೆ ಶೇಷಾದ್ರಿಪುರಂಗೆ ಕನೆಕ್ಟ್ ಆಗುವಂತ ಜಂಕ್ಷನ್ ಏನಿದೆ, ಅದರೆಲ್ಲದರ ಜೊತೆಗೆ ಸಂಪಿಗೆ ಥಿಯೇಟರ್ನ ಜಂಕ್ಷನ್ ಅಂತ ಕರೆಯಲಾಗುವಂತ ರಸ್ತೆಯಲ್ಲಿದ್ದೇನೆ. ಒಂದಿಷ್ಟು ಗುಂಡಿಗಳನ್ನ ಮುಚ್ಚಿದ್ದೇವೆ ಒಳ ರಸ್ತೆಗಳಲ್ಲಿ ಮಾತ್ರ, ಅಂದ್ರೆ ಸಬ್ ಆರ್ಟೀರಿಯಲ್ ಅಂದ್ರೆ ಜನರು ವಾಸಿಸುವಂತ ರಸ್ತೆಗಳಲ್ಲಿ ಮಾತ್ರ, ಅಡ್ಡ ರಸ್ತೆಗಳಲ್ಲಿ ಮಾತ್ರ ಗುಂಡಿಗಳನ್ನ ಮುಚ್ಚೋದು ಬಾಕಿ ಇದೆ ಅಂತ ಹೇಳದಂತ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನ ರಿಪಬ್ಲಿಕ್ ಕನ್ನಡ ಮಾಡ್ತಿರುವಂತದ್ದು. ಜಿಬಿಎ ಅಧಿಕಾರಿಗಳು ಗುಂಡಿಗಳನ್ನ ಮುಚ್ಚಿರುವಂತ ಲೆಕ್ಕವನ್ನ ಸರ್ಕಾರಕ್ಕೆ ಯಾವ ರೀತಿ ಕೊಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲವಾದ್ರೂ ಕೂಡ ಈ ಸದ್ಯದ ಮಟ್ಟಿಗೆ ಪ್ರಮುಖ ರಸ್ತೆಯ ಜಂಕ್ಷನ್ ನಲ್ಲೇ ಇರುವಂತ ದೊಡ್ಡ ಗುಂಡಿಯನ್ನ ತೋರಿಸ್ತಾ ಇದ್ದೇವೆ. ಸಾಮಾನ್ಯವಾಗಿ ಪೀಕ್ ಅವರ್ಗಳಲ್ಲಿ ಇಲ್ಲಿ ಓಡಾಡುವಂತ ದ್ವಿಚಕ್ರ ವಾಹನಗಳು ಗುಂಡಿಯನ್ನ ಅವಾಯ್ಡ್ ಮಾಡೋದಕ್ಕೆ ಎಡಭಾಗದಿಂದ ಬಲಭಾಗಕ್ಕೆ ಇಮಿಡಿಯೇಟ್ ಆಗಿ ಟರ್ನ್ ತಗೊಳ್ತಾರೆ. ಆ ಸಂದರ್ಭದಲ್ಲಿ ಹಿಂದೆಯಿಂದ ಬರುವಂತ ವಾಹನಗಳು ಒಂದಿಷ್ಟು ಅಪಘಾತಗಳು ಕೂಡ ಆಗಿರುವಂತದ್ದನ್ನ ಕಳೆದ ಅನೇಕ ವರ್ಷಗಳಿಂದ ಸಾರ್ವಜನಿಕರು ನೋಡಿದ್ದಾರೆ. ಗುಂಡಿಗಳನ್ನ ಮುಕ್ತವನ್ನಾಗೆ ಮಾಡ್ತೇವೆ ಅಂತ ಸರ್ಕಾರಗಳು ಬದಲಾದ್ರೂ ಕೂಡ ಬೆಂಗಳೂರು ಮಾತ್ರ ಗುಂಡಿ ಮುಕ್ತ ಆಗಿಲ್ಲ. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ, ಮತ್ತೊಂದ್ ಕಡೆ ಉದ್ಯಮಿ ಕಿರಣ್ ಶಾರ್ ಅವರು ಕೂಡ ಬರೆದಿರುವಂತದ್ದು ತಮ್ಮ ಎಕ್ಸ್ ಖಾತೆಯಲ್ಲಿ, ಚೀನಾದಿಂದ ಬಂದಂತ ಓರ್ವ ವ್ಯಕ್ತಿ ನಗರದಲ್ಲಿರುವಂತ ಕಸವನ್ನ, ಗುಂಡಿಗಳನ್ನ ನೋಡಿ ಯಾಕೆ ಪ್ರೋಗ್ರೆಸಿವ್ ಆಗಿ ಸರ್ಕಾರಗಳು ಯೋಚನೆ ಮಾಡಲ್ಲ ಅನ್ನೊಂದು ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಇದಕ್ಕೆ ಸರ್ಕಾರಗಳೇ ಉತ್ತರ ಕೊಡಬೇಕು ಅನ್ನೋ ಒಂದು ಸಂದೇಶವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರೋದು. ಖಂಡಿತವಾಗಿಯೂ ಗ್ಲೋಬಲ್ ಟೆಕ್ನಾಲಜಿ ಆಗಿರ್ಬೋದು, ಐಟಿ ಹಬ್ ಆಗಿರ್ಬೋದು, ಭಿನ್ನ ವಿಭಿನ್ನ ಹೆಸರನ್ನ ಹೊತ್ತುಕೊಂಡಿರುವಂತ ಬೆಂಗಳೂರಿನ ರಸ್ತೆಗಳು ಇಷ್ಟರ ಮಟ್ಟಿಗೆ ಕಳಪೆ ಆಗಿರೋದನ್ನ ಖಂಡಿತವಾಗಿಯೂ ಬೆಂಗಳೂರಿಗರು ಮಾತ್ರವಲ್ಲ, ಇಡೀ ವಿದೇಶದ ಜನರು ಕೂಡ ಖಂಡಿಸ್ತಾ ಇದ್ದಾರೆ. ವಿದೇಶಗಳಲ್ಲೂ ಕೂಡ ಬೆಂಗಳೂರಿನ ಗುಂಡಿಗಳು ಸುದ್ದಿ ಆಗ್ತಿದೆ. ಸರ್ಕಾರ ಯಾವಾಗ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ, ಜಿಬಿಎ ಯಾವಾಗ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ, ಯಾವಾಗ ಗುಂಡಿಗಳನ್ನು ಮುಚ್ಚುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಾಹನ ಸವಾರರ ಜೀವಕ್ಕೆ ಯಾವುದೇ ರೀತಿಯ ಗ್ಯಾರಂಟಿ ಇಲ್ಲದಂತಾಗೋಗಿದೆ. ಈ ಗುಂಡಿಯೂರು ಬೆಂಗಳೂರಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಆಪತ್ತು. ನಗರದ ಹೃದಯ ಭಾಗದಲ್ಲೇ ಯಮಗುಂಡಿಗಳ ಆರ್ಭಟ. ಬೇರೆ ಬೇರೆ ರಸ್ತೆಗಳು ಬಿಡಿ, ಅನೇಕ ರಸ್ತೆಗಳ ಅದೇ ಪರಿಸ್ಥಿತಿ. ಅಧಿಕಾರಿಗಳು ಓಡಾಡುವಂತಹ ರಸ್ತೆಗಳು, ಅವ್ರ ಮನೆ ರಸ್ತೆಗಳೇ ಅದೇ ರೀತಿಯಾಗಿದೆ. ಆದ್ರೆ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೃದಯ ಭಾಗದಲ್ಲೇ ಯಮಗುಂಡಿಗಳಿದೆ. ಮೆಜೆಸ್ಟಿಕ್, ಮಲ್ಲೇಶ್ವರ ಈ ರಸ್ತೆಗಳಲ್ಲಿ ಯಮಗುಂಡಿಗಳ ದರ್ಶನ ಆಗುತ್ತೆ. ಆಪತ್ತಿಗೆ ಆಹ್ವಾನವನ್ನ ಕೊಡ್ತಾ ಇದೆ ರಸ್ತೆ ಗುಂಡಿಗಳು. ಅದರ ಸತ್ಯ ದರ್ಶನವನ್ನ ನಾವು ಮಾಡಿಸ್ತೀವಿ ನೋಡಿ. ನೀವೀಗಾಗಲೇ ನೋಡಿರ್ತೀರಾ ವಿಜುವಲ್ಸ್ ಅನ್ನ. ರಸ್ತೆಯಲ್ಲಿ ಓಡಾಡುವಂತವ್ರು ಪ್ರತಿಯೊಬ್ಬರು ಕೂಡ ಗಮನಿಸಿರ್ತಾರೆ ರಸ್ತೆ ಯಾವ ರೀತಿ ಇದೆ ಅಂತ. ಆದ್ರೆ ಈ ರಸ್ತೆಗಳಿಷ್ಟು ಹಾಳಾಗಿದ್ರು ಕೂಡ ಯಾರು ಕೂಡ ಗಮನ ಹರಿಸ್ತಾ ಇಲ್ವಲ್ಲ. ಜಿಬಿಎ ಅಧಿಕಾರಿಗಳು ರಸ್ತೆ ಗುಂಡಿ ಮುಚ್ಚೋದಕ್ಕೆ ಡೆಡ್ ಲೈನ್ ಅನ್ನ ಫಿಕ್ಸ್ ಮಾಡಿಕೊಂಡ್ರು ಕೂಡ ಈಗ ಮಳೆ ಬರ್ತಾ ಇದೆ ಅನ್ನುವಂತ ಒಂದಷ್ಟು ರೀಸನ್ಸ್ ಸಬೂಬು ಎಲ್ಲ ಕೊಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಹದಗೆಟ್ಟ ರಸ್ತೆಯ ರಿಯಾಲಿಟಿ ಚೆಕ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ.
ಬೆಂಗಳೂರು ನಗರದಲ್ಲಿರೋ ಅಷ್ಟೂ ಗುಂಡಿಗಳನ್ನ ಮುಚ್ಚುತ್ತೇವೆ, ನಗರವನ್ನ ಗುಂಡಿ ಮುಕ್ತವನ್ನಾಗಿ ಮಾಡ್ತೇವೆ ಅಂತ ಹೇಳಿದಂತ ಸರ್ಕಾರದ ಡೆಡ್ಲೈನ್ ಸಮೀಪಿಸ್ತಾ ಇದೆ. ಆದ್ರೂ ಕೂಡ ನಗರದ ಮುಖ್ಯ ರಸ್ತೆಗಳಲ್ಲೇ ಗುಂಡಿಗಳಿದೆ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇದೆ. ನಾನು ಈ ಸದ್ಯ ಮಂತ್ರಿ ಮಾಲ್ ರಸ್ತೆ ಮುಂಭಾಗದಲ್ಲಿರುವಂತದ್ದು ಸಂಪಿಗೆ ಥಿಯೇಟರ್ನ ಸಿಗ್ನಲ್ ಏನಿದೆ, ಮೆಜೆಸ್ಟಿಕ್ ಅಥವಾ ಶೇಷಾದ್ರಿಪುರಂನಿಂದ ಮಲ್ಲೇಶ್ವರಂ 18ನೇ ಕ್ರಾಸ್ಗೆ ಹೋಗುವಂತ ಒಂದು ಜಂಕ್ಷನ್ ಆಗುತ್ತೆ. ಮತ್ತೊಂದು ಕಡೆ ಶ್ರೀರಾಂಪುರ, ರಾಜಾಜಿನಗರ, ಸುಬ್ರಹ್ಮಣ್ಯ ನಗರ, ಗಾಯತ್ರಿ ನಗರದಿಂದ ಲಿಂಕ್ ರೋಡ್ಗೆ ಅಂದ್ರೆ ಶೇಷಾದ್ರಿಪುರಂಗೆ ಕನೆಕ್ಟ್ ಆಗುವಂತ ಜಂಕ್ಷನ್ ಏನಿದೆ, ಅದರೆಲ್ಲದರ ಜೊತೆಗೆ ಸಂಪಿಗೆ ಥಿಯೇಟರ್ನ ಜಂಕ್ಷನ್ ಅಂತ ಕರೆಯಲಾಗುವಂತ ರಸ್ತೆಯಲ್ಲಿದ್ದೇನೆ. ಒಂದಿಷ್ಟು ಗುಂಡಿಗಳನ್ನ ಮುಚ್ಚಿದ್ದೇವೆ ಒಳ ರಸ್ತೆಗಳಲ್ಲಿ ಮಾತ್ರ, ಅಂದ್ರೆ ಸಬ್ ಆರ್ಟೀರಿಯಲ್ ಅಂದ್ರೆ ಜನರು ವಾಸಿಸುವಂತ ರಸ್ತೆಗಳಲ್ಲಿ ಮಾತ್ರ, ಅಡ್ಡ ರಸ್ತೆಗಳಲ್ಲಿ ಮಾತ್ರ ಗುಂಡಿಗಳನ್ನ ಮುಚ್ಚೋದು ಬಾಕಿ ಇದೆ ಅಂತ ಹೇಳದಂತ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನ ರಿಪಬ್ಲಿಕ್ ಕನ್ನಡ ಮಾಡ್ತಿರುವಂತದ್ದು. ಜಿಬಿಎ ಅಧಿಕಾರಿಗಳು ಗುಂಡಿಗಳನ್ನ ಮುಚ್ಚಿರುವಂತ ಲೆಕ್ಕವನ್ನ ಸರ್ಕಾರಕ್ಕೆ ಯಾವ ರೀತಿ ಕೊಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲವಾದ್ರೂ ಕೂಡ ಈ ಸದ್ಯದ ಮಟ್ಟಿಗೆ ಪ್ರಮುಖ ರಸ್ತೆಯ ಜಂಕ್ಷನ್ ನಲ್ಲೇ ಇರುವಂತ ದೊಡ್ಡ ಗುಂಡಿಯನ್ನ ತೋರಿಸ್ತಾ ಇದ್ದೇವೆ. ಸಾಮಾನ್ಯವಾಗಿ ಪೀಕ್ ಅವರ್ಗಳಲ್ಲಿ ಇಲ್ಲಿ ಓಡಾಡುವಂತ ದ್ವಿಚಕ್ರ ವಾಹನಗಳು ಗುಂಡಿಯನ್ನ ಅವಾಯ್ಡ್ ಮಾಡೋದಕ್ಕೆ ಎಡಭಾಗದಿಂದ ಬಲಭಾಗಕ್ಕೆ ಇಮಿಡಿಯೇಟ್ ಆಗಿ ಟರ್ನ್ ತಗೊಳ್ತಾರೆ. ಆ ಸಂದರ್ಭದಲ್ಲಿ ಹಿಂದೆಯಿಂದ ಬರುವಂತ ವಾಹನಗಳು ಒಂದಿಷ್ಟು ಅಪಘಾತಗಳು ಕೂಡ ಆಗಿರುವಂತದ್ದನ್ನ ಕಳೆದ ಅನೇಕ ವರ್ಷಗಳಿಂದ ಸಾರ್ವಜನಿಕರು ನೋಡಿದ್ದಾರೆ. ಗುಂಡಿಗಳನ್ನ ಮುಕ್ತವನ್ನಾಗೆ ಮಾಡ್ತೇವೆ ಅಂತ ಸರ್ಕಾರಗಳು ಬದಲಾದ್ರೂ ಕೂಡ ಬೆಂಗಳೂರು ಮಾತ್ರ ಗುಂಡಿ ಮುಕ್ತ ಆಗಿಲ್ಲ. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ, ಮತ್ತೊಂದು ಕಡೆ ಉದ್ಯಮಿ ಕಿರಣ್ ಶಾರ್ ಅವರು ಕೂಡ ಬರೆದಿರುವಂತದ್ದು ತಮ್ಮ ಎಕ್ಸ್ ಖಾತೆಯಲ್ಲಿ, ಚೀನಾದಿಂದ ಬಂದಂತ ಓರ್ವ ವ್ಯಕ್ತಿ ನಗರದಲ್ಲಿರುವಂತ ಕಸವನ್ನ, ಗುಂಡಿಗಳನ್ನ ನೋಡಿ ಯಾಕೆ ಪ್ರೋಗ್ರೆಸಿವ್ ಆಗಿ ಸರ್ಕಾರಗಳು ಯೋಚನೆ ಮಾಡಲ್ಲ ಅನ್ನೊಂದು ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಇದಕ್ಕೆ ಸರ್ಕಾರಗಳೇ ಉತ್ತರ ಕೊಡಬೇಕು ಅನ್ನೋ ಒಂದು ಸಂದೇಶವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರೋದು. ಖಂಡಿತವಾಗಿಯೂ ಗ್ಲೋಬಲ್ ಟೆಕ್ನಾಲಜಿ ಆಗಿರ್ಬೋದು, ಐಟಿ ಹಬ್ ಆಗಿರ್ಬೋದು, ಭಿನ್ನ ವಿಭಿನ್ನ ಹೆಸರನ್ನ ಹೊತ್ತುಕೊಂಡಿರುವಂತ ಬೆಂಗಳೂರಿನ ರಸ್ತೆಗಳು ಇಷ್ಟರ ಮಟ್ಟಿಗೆ ಕಳಪೆ ಆಗಿರೋದನ್ನ ಖಂಡಿತವಾಗಿಯೂ ಬೆಂಗಳೂರಿಗರು ಮಾತ್ರವಲ್ಲ, ಇಡೀ ವಿದೇಶದ ಜನರು ಕೂಡ ಖಂಡಿಸ್ತಾ ಇದ್ದಾರೆ. ವಿದೇಶಗಳಲ್ಲೂ ಕೂಡ ಬೆಂಗಳೂರಿನ ಗುಂಡಿಗಳು ಸುದ್ದಿ ಆಗ್ತಿದೆ. ಸರ್ಕಾರ ಯಾವಾಗ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ, ಜಿಬಿಎ ಯಾವಾಗ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ, ಯಾವಾಗ ಗುಂಡಿಗಳನ್ನು ಮುಚ್ಚುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಾಹನ ಸವಾರರ ಜೀವಕ್ಕೆ ಯಾವುದೇ ರೀತಿಯ ಗ್ಯಾರಂಟಿ ಇಲ್ಲದಂತ ಆಗೋಗಿದೆ. ಈ ಗುಂಡಿಯೂರು ಬೆಂಗಳೂರಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಆಪತ್ತು. ನಗರದ ಹೃದಯ ಭಾಗದಲ್ಲೇ ಯಮಗುಂಡಿಗಳ ಆರ್ಭಟ. ಬೇರೆ ಬೇರೆ ರಸ್ತೆಗಳು ಬಿಡಿ, ಅನೇಕ ರಸ್ತೆಗಳ ಅದೇ ಪರಿಸ್ಥಿತಿ. ಅಧಿಕಾರಿಗಳು ಓಡಾಡುವಂತಹ ರಸ್ತೆಗಳು, ಅವ್ರ ಮನೆ ರಸ್ತೆಗಳೇ ಅದೇ ರೀತಿಯಾಗಿದೆ. ಆದ್ರೆ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೃದಯ ಭಾಗದಲ್ಲೇ ಯಮಗುಂಡಿಗಳಿದೆ. ಮೆಜೆಸ್ಟಿಕ್, ಮಲ್ಲೇಶ್ವರ ಈ ರಸ್ತೆಗಳಲ್ಲಿ ಯಮಗುಂಡಿಗಳ ದರ್ಶನ ಆಗುತ್ತೆ. ಆಪತ್ತಿಗೆ ಆಹ್ವಾನವನ್ನ ಕೊಡ್ತಾ ಇದೆ ರಸ್ತೆ ಗುಂಡಿಗಳು. ಅದರ ಸತ್ಯ ದರ್ಶನವನ್ನ ನಾವು ಮಾಡಿಸ್ತೀವಿ ನೋಡಿ. ನೀವೀಗಾಗಲೇ ನೋಡಿರ್ತೀರಾ ವಿಜುವಲ್ಸ್ ಅನ್ನ. ರಸ್ತೆಯಲ್ಲಿ ಓಡಾಡುವಂತವ್ರು ಪ್ರತಿಯೊಬ್ಬರು ಕೂಡ ಗಮನಿಸಿರ್ತಾರೆ ರಸ್ತೆ ಯಾವ ರೀತಿ ಇದೆ ಅಂತ. ಆದ್ರೆ ಈ ರಸ್ತೆಗಳಿಷ್ಟು ಹಾಳಾಗಿದ್ರೂ ಕೂಡ ಯಾರು ಕೂಡ ಗಮನ ಹರಿಸ್ತಾ ಇಲ್ವಲ್ಲ. ಜಿಬಿಎ ಅಧಿಕಾರಿಗಳು ರಸ್ತೆ ಗುಂಡಿ ಮುಚ್ಚೋದಕ್ಕೆ ಡೆಡ್ ಲೈನ್ ಅನ್ನ ಫಿಕ್ಸ್ ಮಾಡಿಕೊಂಡ್ರು ಕೂಡ ಈಗ ಮಳೆ ಬರ್ತಾ ಇದೆ ಅನ್ನುವಂತ ಒಂದಷ್ಟು ರೀಸನ್ಸ್, ಸಬೂಬು ಎಲ್ಲ ಕೊಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಹದಗೆಟ್ಟ ರಸ್ತೆಯ ರಿಯಾಲಿಟಿ ಚೆಕ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಬೆಂಗಳೂರು ನಗರದಲ್ಲಿರೋ ಅಷ್ಟೂ ಗುಂಡಿಗಳನ್ನ ಮುಚ್ಚುತ್ತೇವೆ, ನಗರವನ್ನ ಗುಂಡಿ ಮುಕ್ತವನ್ನಾಗೆ ಮಾಡ್ತೇವೆ ಅಂತ ಹೇಳಿದಂತ ಸರ್ಕಾರದ ಡೆಡ್ಲೈನ್ ಸಮೀಪಿಸ್ತಾ ಇದೆ. ಆದ್ರೂ ಕೂಡ ನಗರದ ಮುಖ್ಯ ರಸ್ತೆಗಳಲ್ಲೇ ಗುಂಡಿಗಳಿದೆ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇದೆ. ನಾನು ಈ ಸದ್ಯ ಮಂತ್ರಿ ಮಾಲ್ ರಸ್ತೆ ಮುಂಭಾಗದಲ್ಲಿರುವಂತದ್ದು ಸಂಪಿಗೆ ಥಿಯೇಟರ್ನ ಸಿಗ್ನಲ್ ಏನಿದೆ, ಮೆಜೆಸ್ಟಿಕ್ ಅಥವಾ ಶೇಷಾದ್ರಿಪುರಂನಿಂದ ಮಲ್ಲೇಶ್ವರಂ 18ನೇ ಕ್ರಾಸ್ಗೆ ಹೋಗುವಂತ ಒಂದು ಜಂಕ್ಷನ್ ಆಗುತ್ತೆ. ಮತ್ತೊಂದು ಕಡೆ ಶ್ರೀರಾಂಪುರ, ರಾಜಾಜಿನಗರ, ಸುಬ್ರಹ್ಮಣ್ಯ ನಗರ, ಗಾಯತ್ರಿ ನಗರದಿಂದ ಲಿಂಕ್ ರೋಡ್ಗೆ ಅಂದ್ರೆ ಶೇಷಾದ್ರಿಪುರಂಗೆ ಕನೆಕ್ಟ್ ಆಗುವಂತ ಜಂಕ್ಷನ್ ಏನಿದೆ, ಅದರೆಲ್ಲದರ ಜೊತೆಗೆ ಸಂಪಿಗೆ ಥಿಯೇಟರ್ನ ಜಂಕ್ಷನ್ ಅಂತ ಕರೆಯಲಾಗುವಂತ ರಸ್ತೆಯಲ್ಲಿದ್ದೇನೆ. ಒಂದಿಷ್ಟು ಗುಂಡಿಗಳನ್ನ ಮುಚ್ಚಿದ್ದೇವೆ ಒಳ ರಸ್ತೆಗಳಲ್ಲಿ ಮಾತ್ರ, ಅಂದ್ರೆ ಸಬ್ ಆರ್ಟೀರಿಯಲ್ ಅಂದ್ರೆ ಜನರು ವಾಸಿಸುವಂತ ರಸ್ತೆಗಳಲ್ಲಿ ಮಾತ್ರ, ಅಡ್ಡ ರಸ್ತೆಗಳಲ್ಲಿ ಮಾತ್ರ ಗುಂಡಿಗಳನ್ನ ಮುಚ್ಚೋದು ಬಾಕಿ ಇದೆ ಅಂತ ಹೇಳದಂತ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನ ರಿಪಬ್ಲಿಕ್ ಕನ್ನಡ ಮಾಡ್ತಿರುವಂತದ್ದು.
ಜಿಬಿಎ ಅಧಿಕಾರಿಗಳು ಗುಂಡಿಗಳನ್ನ ಮುಚ್ಚಿರುವಂತ ಲೆಕ್ಕವನ್ನ ಸರ್ಕಾರಕ್ಕೆ ಯಾವ ರೀತಿ ಕೊಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲವಾದ್ರೂ ಕೂಡ ಈ ಸದ್ಯದ ಮಟ್ಟಿಗೆ ಪ್ರಮುಖ ರಸ್ತೆಯ ಜಂಕ್ಷನ್ ನಲ್ಲೇ ಇರುವಂತ ದೊಡ್ಡ ಗುಂಡಿಯನ್ನ ತೋರಿಸ್ತಾ ಇದ್ದೇವೆ. ಸಾಮಾನ್ಯವಾಗಿ ಪೀಕ್ ಅವರ್ಗಳಲ್ಲಿ ಇಲ್ಲಿ ಓಡಾಡುವಂತ ದ್ವಿಚಕ್ರ ವಾಹನಗಳು ಗುಂಡಿಯನ್ನ ಅವಾಯ್ಡ್ ಮಾಡೋದಕ್ಕೆ ಎಡಭಾಗದಿಂದ ಬಲಭಾಗಕ್ಕೆ ಇಮಿಡಿಯೇಟ್ ಆಗಿ ಟರ್ನ್ ತಗೊಳ್ತಾರೆ. ಆ ಸಂದರ್ಭದಲ್ಲಿ ಹಿಂದೆಯಿಂದ ಬರುವಂತ ವಾಹನಗಳು ಒಂದಿಷ್ಟು ಅಪಘಾತಗಳು ಕೂಡ ಆಗಿರುವಂತದ್ದನ್ನ ಕಳೆದ ಅನೇಕ ವರ್ಷಗಳಿಂದ ಸಾರ್ವಜನಿಕರು ನೋಡಿದ್ದಾರೆ. ಗುಂಡಿಗಳನ್ನ ಮುಕ್ತವನ್ನಾಗೆ ಮಾಡ್ತೇವೆ ಅಂತ ಸರ್ಕಾರಗಳು ಬದಲಾದ್ರೂ ಕೂಡ ಬೆಂಗಳೂರು ಮಾತ್ರ ಗುಂಡಿ ಮುಕ್ತ ಆಗಿಲ್ಲ. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಮತ್ತೊಂದ್ ಕಡೆ ಉದ್ಯಮಿ ಕಿರಣ್ ಶಾರ್ ಅವರು ಕೂಡ ಬರೆದಿರುವಂತದ್ದು ತಮ್ಮ ಎಕ್ಸ್ ಖಾತೆಯಲ್ಲಿ, ಚೀನಾದಿಂದ ಬಂದಂತ ಓರ್ವ ವ್ಯಕ್ತಿ ನಗರದಲ್ಲಿರುವಂತ ಕಸವನ್ನ ಗುಂಡಿಗಳನ್ನ ನೋಡಿ ಯಾಕೆ ಪ್ರೋಗ್ರೆಸಿವ್ ಆಗಿ ಸರ್ಕಾರಗಳು ಯೋಚನೆ ಮಾಡಲ್ಲ ಅನ್ನೋ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಇದಕ್ಕೆ ಸರ್ಕಾರಗಳೇ ಉತ್ತರ ಕೊಡಬೇಕು ಅನ್ನೋ ಒಂದು ಸಂದೇಶವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರೋದು. ಖಂಡಿತವಾಗಿಯೂ ಗ್ಲೋಬಲ್ ಟೆಕ್ನಾಲಜಿ ಆಗಿರ್ಬೋದು, ಐಟಿ ಹಬ್ ಆಗಿರ್ಬೋದು, ಭಿನ್ನ ವಿಭಿನ್ನ ಹೆಸರನ್ನ ಹೊತ್ತುಕೊಂಡಿರುವಂತಹ ಬೆಂಗಳೂರಿನ ರಸ್ತೆಗಳು ಇಷ್ಟರ ಮಟ್ಟಿಗೆ ಕಳಪೆ ಆಗಿರೋದನ್ನ ಖಂಡಿತವಾಗಿಯೂ ಬೆಂಗಳೂರಿಗರು ಮಾತ್ರವಲ್ಲ ಇಡೀ ವಿದೇಶದ ಜನರು ಕೂಡ ಖಂಡಿಸ್ತಾ ಇದ್ದಾರೆ. ವಿದೇಶಗಳಲ್ಲೂ ಕೂಡ ಬೆಂಗಳೂರಿನ ಗುಂಡಿಗಳು ಸುದ್ದಿ ಆಗ್ತಿದೆ. ಸರ್ಕಾರ ಯಾವಾಗ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ, ಜಿಬಿಎ ಯಾವಾಗ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ, ಯಾವಾಗ ಗುಂಡಿಗಳನ್ನು ಮುಚ್ಚುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.